ಶ್ರವಂತಿನ ಮದ್ವೆ ಮಾಡ್ಕೊಳಕ್ಕೆ ಒಪ್ಕೊಂಡ್ಯಾ? ಹೇಳೋ ಕಂದ, ಒಪ್ಕೊಂಡ್ಯಾ? ಕಂದ, ನನಗೆ ಗೊತ್ತಿತ್ತು ಕಣೋ, ಈ ನಿನ್ನಮ್ಮನಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀಯ ಅಂತ ನನಗೆ ತುಂಬಾ ಸಂತೋಷ ಆಗ್ತಿದೆ ಕಣೋ, ತುಂಬಾ ಸಂತೋಷ ಆಗ್ತಿದೆ ನನ್ಗೆ. ಶ್ರವಂತಿ, ಕೇಳಿಸ್ಕೊಂಡ್ಯಾ? ನಿನ್ ಭಾವ ಹೇಳಿದ್ ಕೇಳಿಸ್ಕೊಂಡ್ಯಾ? ನಿನ್ನ ಮದ್ವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ದಾನೆ. ಈಗ ನಿನ್ ಮದ್ವೆಗೆ ಯಾವ ಅಡ್ಡಿನೂ ಇಲ್ಲ. ನಿನ್ ಮದ್ವೆನ ತುಂಬಾ ಗ್ರ್ಯಾಂಡ್ ಆಗಿ ಮಾಡಿಸ್ತೀನಿ. ನನ್ನೆಲ್ಲ ಆಸೆಗಳು ಪೂರ್ತಿ ಆಗತ್ತೆ ಶ್ರವಂತಿ, ನನ್ನ ಆಸೆ ಪೂರ್ತಿ ಆಗತ್ತೆ. ಬಾಬಾ, ಇಲ್ಲಿ ನಿಂತ್ಕೋ. ನನ್ನವನು ನಿಮ್ಮಿಬ್ಬರನ್ನ ಹೀಗೆ ನೋಡ್ತಾ ಇದ್ರೆ ನನ್ ದೃಷ್ಟಿನೇ ತಾಗೋ ಹಾಗಿದೆ. ಕಂಗ್ರ್ಯಾಚುಲೇಷನ್ ಶ್ರವಂತಿ, ಅನ್ಕೊಂಡಿದ್ದನ್ನ ಸಾಧಿಸಿದ್ಯಾ? ಥ್ಯಾಂಕ್ಸ್ ಅಕ್ಕ. ಈ ದೇವಾಂಶ್ ಹಠ ಮಾಡ್ತಾನೆ ಅನ್ಕೊಂಡ್ರೆ ಈಸಿಯಾಗಿ ಒಪ್ಕೊಂಬಿಟ್ನಲ್ಲ. ಇದ್ದೇ ಒಳ್ಳೆ ಚಾನ್ಸ್, ಇಬ್ಬರು ಹೆಂಡ್ತಿರು ಓಕೆ ಅನ್ಕೊಂಡಿದ್ದಾನೆ. ಹೆಂಗೆ ಚೇಚೆ, ದೇವಾಂಶ್ ಅಂತವನಲ್ಲ. ಈಗ ಮದುವೆ ನಡೆದ್ರೆ ನನ್ನ ಪರಿಸ್ಥಿತಿ ಏನು? ಶ್ರವಂತಿ ಮೇಲೆ ತುಂಬ ಆಸೆಗಳು ಇಟ್ಕೊಂಡಿದ್ನಲ್ಲ, ಅಲ್ಲ ಇವನ್ ಮದುವೆಗೆ ಮನಸ್ಫೂರ್ತಿಯಿಂದ ಒಪ್ಕೊಂಡಿರ್ತಾನ? ಲೋ ದೇವಾ, ನೀನು ಮನಸ್ಫೂರ್ತಿಯಾಗಿ ಒಪ್ಕೊಂಡ್ಯಾ? ಇದರಲ್ಲಿ ಯಾರು ಬಲವಂತನೂ ಇಲ್ಲ ತಾನೆ? ಹಾಂ. ತುಂಬಾ ಚೆನ್ನಾಗಿದೆ ರೀ. ನೀವ್ ಕೇಳ್ತಿರೋದು ತುಂಬಾ ಚೆನ್ನಾಗಿದೆ. ಎಲ್ ಸತ್ತೋಗ್ತೀನಿ ಅಂತ ನಿಮ್ಮಮ್ಮ ಹಠ ಮಾಡ್ತಿದ್ರೆ ನಿಮ್ ತಮ್ಮನ್ನ ಹೇಗೋ ಮಾಡಿ ಒಪ್ಸೋದನ್ ಬಿಟ್ಟು ಇಷ್ಟನಾ ಅಂತ ಕೇಳ್ತಿದ್ದೀರಲ್ಲ, ಸದ್ಯ ನನ್ ಪುಣ್ಯ. ವೈದೇಹಿನ್ ಕೇಳಿಲ್ವಲ್ಲ ನೀವು? ಪಾಪ ವೈದೇಹಿನ್ ನೋಡಿ. ಇಲ್ಲಿ ನೋಡಿದ್ರ, ಮುಖದಲ್ಲಿ ಒಂಚೂರು ಸಂತೋಷ ಕಾಣಿಸ್ತಾನೇ ಇಲ್ಲ. ಏನು
ಮಾಡಕ್ಕಾಗಲ್ಲ ವೈದೇಹಿ. ನಿನಗ್ ಕಷ್ಟ ಆದ್ರೂ ಇಷ್ಟ ಇಲ್ಲ ಅಂದ್ರೂ ಒಪ್ಕೊಳ್ಳೋದನ್ ಬಿಟ್ರೆ ಬೇರೆ ದಾರಿ ಇಲ್ಲ. ಅತ್ತೆಗೋಸ್ಕರ ದೇವಾಂಶ್ ತಗೊಂಡಿರೋ ನಿರ್ಧಾರಕ್ಕೆ ನೀನ್ ಒಪ್ಕೊಳ್ಳೋದನ್ ಬಿಟ್ರೆ ಬೇರೆ ದಾರಿ ಇಲ್ಲ. ಅದಕ್ಕೆ ನಿಲ್ಲಿಸ್ತೀರಾ? ನಾನ್ ನಿರ್ಧಾರ ಮಾಡಿದ್ದಕ್ಕೆ ಅವಳು ಒಪ್ಕೊಂಡಿರೋದಲ್ಲ, ನಾನೇ ಅವಳ ಮಾತಿಗೆ ಬೆಲೆ ಕೊಟ್ಟು ಈ ಮದ್ವೆಗೆ ಒಪ್ಕೊಂಡಿದ್ದೀನಿ. ನನಗೆ ಶ್ರವಂತಿನ ಮದುವೆ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ನನಗ ಯೋಚನೆನೂ ಇಲ್ಲ. ಆದ್ರೂ ಯಾಕೆ ಒಪ್ಕೊಂಡೆ ಅಂತ ಗೊತ್ತಾ? ಮದುವೆ ಮಾಡ್ಕೋ ಅಂತ ವೈದೇಹಿ ಹಠ ಮಾಡಿದ್ದಕ್ಕೆ ಒಪ್ಕೊಂಡಿದ್ದು. ಹೌದಮ್ಮ, ನನಗೆ ನಿಜವಾಗ್ಲೂ ಇಷ್ಟ ಇಲ್ಲ. ಈಗಲೂ ಕೂಡ ವೈದೇಹಿ ಬಲವಂತ ಮಾಡಿದ್ದಕ್ಕೇನೆ ಒಪ್ಕೊಂಡಿರೋದು. ಅವಳಂದ್ರೆ ಅಷ್ಟು ಗೌರವ ನನಗೆ, ಅಷ್ಟು ಪ್ರೀತಿಸ್ತೀನಿ ಅವಳನ್ನ. ಅವಳೇನಾದ್ರೂ ಕೇಳಿದ್ರೆ ನನ್ನ ಪ್ರಾಣನೂ ಕೊಟ್ಬಿಡ್ತೀನಮ್ಮ. ಅಂಥದ್ರಲ್ಲಿ ಮದುವೆ ಆಗಲ್ವಾ? ಖಂಡಿತ ಆಗ್ತೀನಿ. ವೈದೇಹಿಗೆ ಮಾತ್ರ ಏನು ಅನ್ಬೇಡಿ ನೀವು. ಈ ಕ್ಷಣ ಈ ಮನೆಗೋಸ್ಕರ ಯಾರಾದ್ರೂ ಸ್ವಾರ್ಥ ಅನ್ನೋದೇ ಇಲ್ಲದೆ ನಮ್ಮ ಬಗ್ಗೆ ಒಳ್ಳೇದು ಯೋಚಿಸ್ತಿದ್ದಾರೆ ಅಂದ್ರೆ ಅದು ವೈದೇಹಿ ಮಾತ್ರನೇ. ಅವಳನ್ನ ಬೈಯೋಂಥ ಹಕ್ಕು ಯಾರಿಗೂ ಇಲ್ಲ. ಅಮ್ಮ ವೈದೇಹಿ, ನೀನ್ ಒಪ್ಪಿಸಿದ್ಯಾ? ನನಗೆ ಗೊತ್ತಿತ್ತಮ್ಮ, ನಿನ್ ಮನ್ಸು ತುಂಬಾ ದೊಡ್ಡದು. ಅಷ್ಟಕ್ಕೂ ಶ್ರವಂತಿನ ಮನೆ ಕರ್ಕೊಂಡ್ ಬಂದವಳೆ ನೀನಲ್ವಾ? ಅಂಥದ್ರಲ್ಲಿ ಶ್ರವಂತಿಗೆ ಅನ್ಯಾಯ ಆಗ್ತಿದ್ರೆ ನೀನ್ ನೋಡ್ಕೊಂಡು ಸುಮ್ಮನೆ ಇರ್ತೀಯಾ? ತುಂಬಾ ಒಳ್ಳೆ ಕೆಲಸ ಮಾಡ್ದೆ. ಏನೋದ್ರೆ ಯಾಕ್ರಿ ಏನು ಮಾತಾಡ್ತಾನೆ ಇಲ್ಲ? ಮಾತಾಡೋಕೇನಿದೆ ಕೌಸಲ್ಯ, ಎಲ್ಲ ಅನ್ಕೊಂಡ ಹಾಗೆ ನಡೀತಾ ಇದೆ. ನಿನಗೆ ಸಂತೋಷ ಆಗ್ತಿದೆ ಅಲ್ವಾ? ಸಂತೋಷನೇ ರೀ. ಈಗ ಮೊದಲು ಮದುವೆ ಬಗ್ಗೆ ಯೋಚಿಸ್ಬೇಕು. ಪುರೋಹಿತ್ರನ ಈಗ್ಲೇ ಬರೋದಕ್ಕೆ ಹೇಳಿ. ಹತ್ರದಲ್ಲಿ ಯಾವ್ದಾದ್ರು ಮುಹೂರ್ತ ಇದ್ರೆ ಮಾಡಿಸ್ಬಿಡೋಣ.
ಸರಿ ಕೌಸಲ್ಯ, ಬೆಳಿಗ್ಗೆನೆ ಪುರೋಹಿತರನ್ನ ಬರೋದಕ್ಕೆ ಹೇಳ್ತೀನಿ. ಬಂದರು ಅಳಬಾರದು ಮನಸ್ಸೇ ಇರು ತಡೆದು, ಪ್ರತಿ ಪ್ರೀತಿಗೂ ಗೆಲುವಾಗದು ನಿಜವೇ ಇದು ಇದು. ಯಾರನು ದೂರಲಿ ನನ್ನದೇ ತಪ್ಪಿರುವಾಗ ನೋಡುತ್ತಾ ನಿಲ್ಲಲಿ ಹೇಗೆ ಈಗ. ಮರೆಯುವುದು ನಿನ್ನ ಮರೆಯುವುದು ಈ ಜನುಮದಲ್ಲಿ ಇದು ಸಾಧ್ಯನ. ಸಿಗದವರ ಹಿತ ಬಯಸುವುದೇ ಶುಭ ಹರಸುವುದೇ ನಿಜ ಪ್ರೀತಿನ. ಹುಡುಗ ಹುಡುಗಿ ಜಾತಕನ ನೋಡಿ ಒಂದ್ ಒಳ್ಳೆ ಮುಹೂರ್ತ ಇಟ್ಕೊಡಿ ಪುರೋಹಿತ್ರೆ. ಸರಿ ಕೌಸಲ್ಯಮ್ಮ. ಇವರು ಯಾವಾಗ ನೋಡಿದ್ರು ಮೊಮ್ಮಗನ್ ಚಿಂತೆನೆ. ಆಗಿದ್ದಾಗ್ಲಿ. ಇವರು ಮೊಮ್ಮಗನ್ ಬಗ್ಗೆ ಯೋಚನೆ ಮಾಡಿದ್ದಕ್ಕೆ ದೇವಾಂಶ್ ಮದ್ವೆಗೆ ಒಪ್ಕೊಂಡಿದ್ದು. ಆದ್ರೆ ಒಂದೇ ಒಂದ್ ವಿಷಯ ಮಾತ್ರ ಅರ್ಥ ಆಗ್ಲಿಲ್ಲ. ವೈದೇಹಿ ದೇವಾಂಶ್ನ ಮದ್ವೆಗೆ ಯಾಕೆ ಒಪ್ಸಿದ್ಲು? ಅಮ್ಮ, ಮದುವೆ ಅಂತಿದ್ದೀರಾ? ನಿಮ್ಮ ಬಂಧು ಬಳಗನೆಲ್ಲ ಕರೀಬೇಕು, ಎಲ್ಲ ಏರ್ಪಾಡುಗಳನ್ನು ಮಾಡ್ಕೋಬೇಕು. ಮುಹೂರ್ತ ನೋಡಿದ್ರೆ ತೀರಾ ಹತ್ತಿರದಲ್ಲೇ ಇದೆ. ಏರ್ಪಾಟ್ಗಳ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ಎಷ್ಟು ಬೇಗ ಆದ್ರೂ ಪರವಾಗಿಲ್ಲ, ಮುಹೂರ್ತ ಇಟ್ಕೊಡಿ ಸಾಕು. ನಾಡಿದ್ದು ಬೆಳಗ್ಗೆ ಮದುವೆಗೆ ಒಂದು ಒಳ್ಳೆ ಮುಹೂರ್ತ ಇದೆಯಮ್ಮ. ಅದು ತಪ್ಪಿದ್ರೆ 4 ತಿಂಗಳು ಯಾವ ಮುಹೂರ್ತನೂ ಇಲ್ಲ. ಬೇಡ ಬೇಡ, ನಾಡಿದ್ದೇ ಮುಹೂರ್ತ ಫಿಕ್ಸ್ ಮಾಡ್ಬಿಡಿ. ಏನು ಅಂದ್ರೆ ನೀವೇನ್ ಹೇಳ್ತೀರಾ? ಹಾಗೆ ಆಗ್ಲಿ ಕೌಸಲ್ಯ. ನಾವು ನಮ್ಮ ಹತ್ತಿರದಲ್ಲಿರೋರ್ನ ಕರೆದು ಮದುವೆ ಮಾಡಬೇಕು ಅನ್ಕೊಂಡಿರೋದ್ರಿಂದ ನಾಳಿದ್ದಾದ್ರೂ ಪರವಾಗಿಲ್ಲ. ಆ ಮುಹೂರ್ತನೇ ಇಟ್ಕೊಡಿ ಪುರೋಹಿತ್ರೆ. ಪುರೋಹಿತ್ರೆ ಕೊಂಡ್ರಲ್ಲ, ಮುಹೂರ್ತ ಇಟ್ಬಿಡಿ. ಆಗ್ಲಿ ಕೌಸಲ್ಯಮ್ಮ. ಯಾಕೆ ಮಾಡಿಕೊಂಡೆನಾ ಇಂಥದೊಂದು ಆತ್ಮವಂಚನೆ? ನನ್ನ ಸ್ವಪ್ನ ಲೋಕಕ್ಕೆ ನಾನೇ ಬೆಂಕಿ ಹಚ್ಚಿ ಕುಂತೆನೆ. ಬರಿ ಮರಳಲ್ಲಿ ಗೀಚಿದ ಹೆಸರ ಅಲೆ ಅಳಿಸಿದೆ ಒಮ್ಮೆಲೆ. ಈಗ ಅಸಹಾಯಕ ವೀಕ್ಷಕ ನಾನು, ಏನು ಮಾಡಲಿ? ಮರೆಯುವುದು ನಿನ್ನ
ಮರೆಯುವುದು ಈ ಜನುಮದಲ್ಲಿ ಇದು ಸಾಧನ ಸಿಗದವರ ಹಿತ ಬಯಸುವುದೇ ಶುಭ ಹರಸುವುದೇ ನಿಜ ಪ್ರೀತಿನ ನಾಳಿದ್ದು ಬೆಳಗ್ಗೆ 11:30 ದೇವಾಂಶ್ ಶ್ರವಂತಿ ಮದುವೆ. ಇನ್ನು ಮುಂದೆ ಭೇಟಿಗೆ ಇಲ್ಲ ಒಂದೇ ಒಂದು ಕಾರಣ ಮಾತು ಬಂದು ಮೂಕನೆ ಆಗಿ ಹೋದೆ ಯಾಕೆ ಈ ದಿನ ಬಲು ಸನಿಹದ ಸ್ನೇಹಿತೆ ನೀನು. ಶತಮಾನಂ ಭವತಿ ಶತಾಯುಃ ಪುರುಷಸ್ಯತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಧಿಷ್ಠತಿ. ಮರೆಯುವುದು ನಿನ್ನ ಮರೆಯುವುದು ಈ ಜನುಮದಲ್ಲಿ ಇದು ಸಾಧನ ಸಿಗದವರ ಹಿತ ಬಯಸುವುದೇ ಶುಭ ಹರಸುವುದೇ ನಿಜ ಪ್ರೀತಿನ. ಏನೋ ಒಂದು ಹೆಂಡತಿ ಇರಬೇಕಾದ್ರೇ ಇನ್ನೊಂದು ಹೆಣ್ಣಿನ ಜೊತೆ ಮದುವೆ ಮುಹೂರ್ತ ಇರಿಸ್ಬೇಕಾಗಿ ಬಂತು. ಎಲ್ಲ ದೈವೇಚ್ಛೆ. ಇನ್ಮೇಲಿಂದ ಇವನು ನನ್ನವನು, ಇವನು ನನ್ ಗಂಡ. ದಶರಥರಾಮ್ ಅವರೇ, ನಾನು ಹೋಗಿ ಬರ್ತೀನಿ. ಹೋಗ್ಬಿಟ್ಟು ಬನ್ನಿ. ಅಮ್ಮ ಶ್ರವಂತಿ, ನೋಡಿದ್ಯಾ ಇದನ್ನ? ನಿನ್ಗೂ ನಿನ್ ಬಾವನ್ಗೂ ಮದ್ವೆ. ನಾಡಿದ್ದು ಬೆಳಿಗ್ಗೆ ಮದುವೆಗೆ ಒಂದು ಒಳ್ಳೆ ಮುಹೂರ್ತ ಇದೆಯಮ್ಮ. ಅದು ತಪ್ಪಿದ್ರೆ 4 ತಿಂಗಳು ಯಾವ ಮುಹೂರ್ತನೂ ಇಲ್ಲ. ನಾಳಿದ್ದು ಬೆಳಗ್ಗೆ 11:30 ದೇವಾಂಶ್ ಶ್ರವಂತಿ ಮದುವೆ. ಪ್ರಪಂಚದಲ್ಲಿ ಯಾವುದೇ ಹುಡುಗಿಗಾದ್ರೂ ಯಾವ ಹೆಂಡತಿಗೂ ಬರ್ದೇ ಇರುವಂತ ಪರಿಸ್ಥಿತಿನ ನನಗೆ ಕೊಟ್ಬಿಟ್ಟಿದ್ಯಲ್ಲ ರಾಮ. ನನ್ ಗಂಡಂಗೆ ಬೇರೆ ಮದ್ವೆ ಮಾಡ್ಕೋ ಅಂತ ನಾನೇ ಒಪ್ಸ್ಬೇಕಾಗಿ ಬಂದಿದ್ದೆ ಅಂತಂದ್ರೆ ಅದಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೇನಿರಕ್ ಸಾಧ್ಯ? ವೈದೇಹಿ, ನಿನ್ ಕಷ್ಟಗಳನ್ನ ಆ ರಾಮನ ಹತ್ರ ಹೇಳ್ಕೊತಾ ಇದ್ಯಾ? ಚೆನ್ನಾಗಿದೆ. ಮುಖದಲ್ಲಿ ಆ ನೋವು, ಕಣ್ಣಲ್ಲಿ ನೀರು, ಅಬ್ಬಾ ಇದಿನ್ನೂ ಚೆನ್ನಾಗಿದೆ. ಆದ್ರೆ ನೀನಿರೋ ಸಿಚುವೇಶನ್ಗೆ ತಲೆ ಚಚ್ಕೊಂಡು ಅಳ್ತಿರ್ತೀಯ ಅನ್ಕೊಂಡೆ ವೈದೇಹಿ. ಅಲ್ಲ, ನಿನ್ನ ನೋಡಿದ್ರೆ ಕಣ್ಣಲ್ಲಿ ನೀರ್ ಬಿಟ್ರೆ ಒಂದು ಕಣ್ಣೀರ್ ಹನಿ ಕೂಡ ಬಂದಿಲ್ಲ. ಅಬ್ಬಾ, ಕೋಪನಾ? ನನ್ ಮೇಲ್ ತುಂಬಾ ಕೋಪ ಬಂದಿರ್ಬೇಕಲ್ವಾ? ನನ್ನ ಸಾಯಿಸೋಷ್ಟು ಕೂಡ ದ್ವೇಷ ಇರ್ಬೇಕಲ್ವಾ? ಆದ್ರೆ ಏನ್ ಮಾಡಕ್ಕಾಗತ್ತೆ ಪಾಪ, ಏನು ಮಾಡಕ್ಕಾಗ್ದಿರೋ ಪರಿಸ್ಥಿತಿಯಲ್ಲಿದ್ಯಾ. ಆದ್ರೆ ಇಷ್ಟು ದಿನ
ನಿನ್ ಮನ್ಸಿಗೆ ಏನ್ ಅನ್ಸುತ್ತೋ ಅದನ್ನೇ ಮಾಡ್ತಿದ್ದೆ ಅಲ್ವಾ? ಆಸ್ತಿ ಸಿಗ್ದಿರೋ ತರ ಮಾಡ್ಬೇಕು ಅಂತ ಅನ್ಕೊಂಡೆ, ಸಿಗ್ಲಿಲ್ಲ. ಶೋಭನನ ತಡಿಬೇಕು ಅಂತ ಅನ್ಕೊಂಡೆ, ಅದ್ರಲ್ಲೂ ಗೆದ್ದೆ. ಆದ್ರೆ ಈ ಸಲ ಯಾಕೆ ಎಲ್ಲ ಉಲ್ಟಾ ಹೊಡಿತಿದ್ಯಲ್ಲ? ಮದ್ವೆ ಆಗಕ್ ಬಿಡಲ್ಲ ಅಂತ ಹೇಳಿ ನೀನೇ ದೇವಾಂಶ್ನ ಮದ್ವೆಗೊಪ್ಸಿದ್ಯಲ್ಲ? ನಾನೇನೋ ಪ್ಲಾನ್ ಮಾಡ್ಕೊಂಡಿದ್ದೆ. ದೇವಾಂಶ್ ನನ್ ಗಂಡ ಆಗ್ತಾನೆ ಅಂತ ತುಂಬಾ ನಂಬಿಕೆ ಇಟ್ಕೊಂಡಿದ್ದೆ. ಆದ್ರೆ ನೀನೇ ದೇವಾಂಶ್ನ ಒಪ್ಪಿಸ್ತೀಯ ಅಂತ ನಾನಂತ ಅನ್ಕೊಂಡಿರ್ಲಿಲ್ಲ. ದೇವಾಂಶ್ ಮದ್ವೆಗೆ ಒಪ್ಕೊಂಡಿರೋದೇ ಒಂದ್ ಸಿಹಿ ಸುದ್ದಿ ಅಂತ ಅನ್ಕೊಂಡ್ರೆ ನೀನ್ ಒಪ್ಸ್ತೀಯಲ್ಲ, ಆಹಾ, ಅದು ಅದಕ್ಕಿಂತ ದೊಡ್ಡ ವಿಷಯ.